ಇವತ್ತು ಬೆಳಗಿನ ಜಾವ 6:40ರಲ್ಲಿ ನನಗೆ ಸಿಂಗರಾಜಿಪುರ ಗ್ರಾಮದಿಂದ ಒಂದು ದೂರವಾಣಿ ಕರೆ ಬಂದು ಒಂದು ಕರಡಿ ರೈತರನ್ನ ಅಟ್ಯಾಕ್ ಮಾಡಿ ಮತ್ತು ಗಾಡಿಗಳನ್ನೆಲ್ಲ ಅಡ್ಡ ಹಾಕ್ಕೊಂಡು ರಸ್ತೆಯಲ್ಲಿ ತೊಂದರೆ ಕೊಡ್ತೈತೆ ಅಂತ ಮಾಹಿತಿ ಬಂತು. ತಕ್ಷಣ ನಾನು ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಸರ್ಕಾರಿ ವಾಹನದಲ್ಲಿ ಬಂದು ಸದರಿ ಸ್ಥಳಕ್ಕೆ ಬಂದು ನೋಡ್ಲಾಗಿ ಕರಡಿ ಒಂದು 4 ಗಾಡಿನ ಅಡ್ಡ ಹಾಕ್ಕೊಂಡು ಅಟ್ಯಾಕ್ ಮಾಡ್ತಾಯಿತ್ತು. ಆ ಸಂದರ್ಭದಲ್ಲಿ ನಾವು ಪ್ರಾಥಮಿಕವಾಗಿ ಪಟಾಕಿನ ಸಿಡಿಸಿ ಓಡಿಸೋ ಪ್ರಯತ್ನ ಮಾಡಿದಾಗ ಸದರಿ ಕರಡಿ ಯಾವ ಕಡೆನೂ ಹೋಗದೆ ರೈತರ ಮೇಲೆ ಜನ ಜಾಸ್ತಿ ಇದ್ದರು, ರೈತರ ಮೇಲೆ ಒಬ್ಬರು ದೊಡ್ಡಯ್ಯನವ್ರ ಮೇಲೆ ಅಟ್ಯಾಕ್ ಮಾಡ್ತು. ಆ ಸಂದರ್ಭದಲ್ಲಿ ನಾವು ಸಿಬ್ಬಂದಿಗಳು ಮಧ್ಯೆ ಹೋದಾಗ ನಮ್ಮೇಲೂ ಕೂಡ ಅಟ್ಯಾಕ್ ಮಾಡ್ತು. ನನಗೆ ತಲೆ ಹತ್ರ ಮತ್ತು ಬೆನ್ನು ಭಾಗದಲ್ಲಿ ಗಾಯ ಆಗಿದೆ ಮತ್ತು ಕಾಲತ್ರ. ಇನ್ನೊಬ್ಬ ನಮ್ಮ ಸ್ಟಾಫು ಸುಮಂತ ಅನ್ನೋದು ಒಬ್ಬರಿಗೆ ಕಾಲತ್ರ ಪರ್ಚಿದೆ ಮತ್ತು ರೈತರಿಗೂ ಕೂಡ ಇಲ್ಲಿ ಮುಖದ ಮೇಲೆ ಗಾಯ ಆಗಿದೆ. ನಾವು ತಕ್ಷಣ ಸದರಿ ಕರಡಿನ ಅಷ್ಟು ಬಲೆ ಹಾಕಿ ತಕ್ಷಣಕ್ಕೆ ನಾವು ಬಲೆ ಹಾಕಿ ಅದನ್ನು ಸೆರೆ ಹಿಡಿದು ಬೋನ್ನಲ್ಲಿ ಹಾಕಿ ಸ್ಥಳಾಂತರ ಮಾಡಿದ್ದೀವಿ ಸುರಕ್ಷಿತವಾಗಿ ಆಫೀಸಿಗೆ. ಮತ್ತು ನಾವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ವಿ. ಈ ದಿನ ಬೆಳಗ್ಗೆ ನಮ್ಮ ಚನ್ನಪಟ್ಟಣ ವಲಯ ಹಾಗೂ ಸಾತ್ತೂರು ವಲಯ ವ್ಯಾಪ್ತಿಯ ಮಧ್ಯದಲ್ಲಿ ಏನು ಸಿಂಗರಾಜಿಪುರ ಕೋಡಂಬಳ್ಳಿ ರಸ್ತೆ ಇದೆ, ಅಲ್ಲಿ ದಂಡನ ಮಾರಮ್ಮನ ದೇವಸ್ಥಾನದ ಹತ್ರ ಕಣಿವೆ ದೊಡ್ಡಿ ಅನ್ನೋ ಭಾಗದಲ್ಲಿ ಬೆಳಗಿನ ಜಾವ 6 ಗಂಟೆ ಸಮಯದಲ್ಲಿ ಒಂದು ರೈತರು ಏನು ಬೈಕಲ್ಲಿ ಹೋಗ್ತಾ ಇರುವಂಥವ್ರಿಗೆ ಕರಡಿ ಕಾಣಿಸ್ಕೊಂಡಿದೆ. ಆ ಕರಡಿ ಕಾಣಿಸ್ಕೊಂಡ ತಕ್ಷಣ ಅವರು ಬೈಕ್ ಬಿಟ್ಟು ಓಡೋಗಿದ್ದಾರೆ. ಆ ಹೋದಂಥ ಸಂದರ್ಭದಲ್ಲಿ ಅದು ಬೈಕ್ನ ಹತ್ರನೇ ಬಂದು ತುಂಬಾ ಬೈಕ್ನೆಲ್ಲ ಹಾನಿಗಳಿಸಿ ಅದೆಲ್ಲ ಮಾಡುವಾಗ ಜನಗಳೆಲ್ಲ ಸುತ್ತುವರೆದು ನೋಡಿದ್ದಾರೆ. ಮತ್ತೆ ಆಗ ಅದೇ ಸಮಯಕ್ಕೆ ನಮ್ಮ ಸಿಬ್ಬಂದಿಯವ್ರಿಗೂ ಕೂಡ ಅದು ಮೆಸೇಜ್ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಮ್ಮವರು ಎಲ್ಲ ಒಂದು ಅಲ್ಲೇ ಅಲರ್ಟ್ ಆಗಿ ಹೋಗಿದ್ದಾರೆ. ನಮ್ಮ APC ಕ್ಯಾಂಪ್ನವರು ಮೊದಲೇ ಅಲ್ಲಿ ಆ ಸ್ಥಳಕ್ಕೆ ಧಾವಿಸಿ ಹೋಗಿದ್ದಾರೆ. ಆ ಟೈಮಲ್ಲೂ ಕೂಡ ಅದು ಬೈಕ್ ಬಿಟ್ಟು ಹೋಗ್ತಾನೆ ಇಲ್ಲ. ಹಂಗಾಗಿ ಅದು ಸಿಕ್ಕಾಬಿಟ್ಟೆ ಒಂಥರ ಇದಾಗಿ ಆ ಬೈಕ್ನೆಲ್ಲ ಎಳೆದಾಡೋದು ಮತ್ತು ಜನಗಳ ಹತ್ರ ಎಲ್ಲ ಬರೋದು ಇದೆಲ್ಲ ಈ ಥರ ಎಲ್ಲ ಮಾಡುವಂಥ ಸಂದರ್ಭ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ನಾವು ಮೇಲಧಿಕಾರಿಗಳಿಗೆಲ್ಲ ತಿಳಿಸಿ ನಾನು ಕೂಡ ಆ ಸ್ಥಳಕ್ಕೆ ಆ ಸಂದರ್ಭದಲ್ಲಿ ಹೋಗಿದ್ದೀನಿ. ಆ ಸಂದರ್ಭದಲ್ಲಿ ಅದು ಜನಗಳ ಮೇಲೆ ಬೀಳೋಕ್ಕೆ ಪ್ರಯತ್ನ ಪಡ್ತಿದ್ದಂಥ ಅದು 30 ವರ್ಷ ಪ್ರಾಯದ ಒಂದು ಹೆಣ್ಣು ಕರಡಿ ಆಗಿರ್ತದೆ. ಅದು ತುಂಬ ಜನಗಳೆಲ್ಲ ಸೇರ್ಕೊಂಡೋದ್ರಿಂದ ಜನಗಳಿಗೆ ತೊಂದರೆ ಆಗಬಾರ್ದು, ಜನಗಳ ಮೇಲೆ ಬಿದ್ದು ಅಪಾಯ ಆಗಬಾರ್ದು, ಮತ್ತು ಅದಕ್ಕೂ ಕೂಡ ಏನೂ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಸಿಬ್ಬಂದಿಗಳು ಎಲ್ಲ ಸೇರಿಕೊಂಡು ನಾವು ಒಂದು ಬಲೆ ಎಲ್ಲ ತರಿಸಿ ಆ ಬಲೆನೆಲ್ಲ ಹಾಕಿ ಅದನ್ನ ಹಿಡ್ಕೊಂಡು ಆ ಸ್ಥಳಕ್ಕೆ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣಪ್ಪನವರು, ಪುಟ್ಟಮಯ್ಯ ACF, ಚೈತ್ರ ಅವರು, ಮತ್ತು ಎಲ್ಲ ವಲಯಾರಣ್ಯ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರೆಲ್ಲ ಬಂದು ಅದನ್ನು ತಗೊಂಡು ಬಂದು ಇಲ್ಲಿ ಸ್ಥಳೀಯ ಡಾಕ್ಟರ್ ಆದಂಥ ಗಿರೀಶ್ ಅವ್ರನ್ನೂ ಕೂಡ ಬರಮಾಡಿಕೊಂಡು, ಹಾಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಕಿರಣ್ ಡಾಕ್ಟರ್ ಕೂಡ ಬರಮಾಡಿಕೊಂಡು ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಎಲ್ಲ ನೀಡಿ ಅದು ತುಂಬ ಚೆನ್ನಾಗಿ ಆರೋಗ್ಯವಾಗಿತ್ತು. ಆದರೂ ಕೂಡ ಅದು ಒಂಥರ ಅದು ರಸ್ತೆನಲ್ಲಿ ಓಡಾಡ್ತಿದ್ದು ಮತ್ತು ಮುಂದಿನ ದಿನಗಳಲ್ಲಿ ಏನಾದ್ರು ಮಾನವ ಹಾನಿ ಆಗ್ಬೋದು ಅಥವಾ ಜನಗಳಿಗೆ ತೊಂದರೆ ಆಗ್ಬೋದು, ಅದು ಜನಗಳಿಂದ ಅದಕ್ಕೆ ತೊಂದರೆ ಆಗ್ಬೋದು ಅನ್ನೋ ಹಿತದೃಷ್ಟಿಯಿಂದ ಅದು ಬನ್ನೇರುಘಟ್ಟಾಗಿ ಸಾಗಿಸ್ಬೇಕು ಅಂತೇಳಿ ನಮ್ಮ ಮೇಲಧಿಕಾರಿಗಳು ವೈಲ್ಡ್ ಲೈಫ್ PCF ಸಾಹೇಬ್ರಿಗೆ ಮಾತಾಡಿ ಅವರ ಮೌಖಿಕ ಆದೇಶದಂತೆ ಈ ದಿನ ಅದನ್ನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಉಪ ಅರಣ್ಯಾಧಿಕಾರಿ ಅಂತ ಮುತ್ತುನಾಯಕ್ ಅವ್ರಿಗೂ ಕೂಡ ಸ್ವಲ್ಪ ಗಾಯ ಆಗಿದೆ. ಮತ್ತು ಒಬ್ಬ ರೈತರು ಅಲ್ಲಿ ಇದ್ದಂಥ ಒಬ್ಬ ರೈತರು ಕೂಡ ಗಾಯ ಆಗಿದೆ. ಅವ್ರನ್ನ ಹಾಸ್ಪಿಟಲ್ನಲ್ಲಿ ನಮ್ಮ ಸಾಹೇಬರು ಹೋಗಿ ಭೇಟಿ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡಿ, ಅವ್ರಿಗೆ ಏನೇ ಆದರೂ ಇಲಾಖೆಯಿಂದ ಆ ಚಿಕಿತ್ಸಾ ವೆಚ್ಚ ಭರಿಸುವ ಬಗ್ಗೆ ಎಲ್ಲ ತಿಳಿಸಿ ಅವ್ರಿಗೆ ಸಾಂತ್ವನ ಹೇಳಿರ್ತಾರೆ. ಕರಡಿ ಮೊದಲಿಂದ ಇದು ರೋಡ್ ಗೊತ್ತಲ್ಲ, ನಾನು ಕೆಳಗೆ ಬಿದ್ದದೆ ಆಗ ನೋಡಿ ಬಂದ್ಬಿಡ್ತಿರ್ಲಿ. ಅಷ್ಟೊತ್ತಿಗೆ ಆಫೀಸರ್ ಬಂದು ಅದು ಕೊಡೋದು ತಗೊಂಡೈತಮ್ಮ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.